ಏನ ಹಬ್ಬದ ದಿನಾನು ನಾರ್ಮಲ್ ಆಗಿ ಅದಾರಲ್ಲ ಅಂತೇಳಿ ಅನ್ಕೋಕ್ ಹೋಗ್ಬೇಡ್ರಿ. ಅವಸರ ಮಾಡಿ ಬರ್ರಿ, ಒಂದಿಟ್ಟು ಅವಸರ ಇಲ್ಲ ನೋಡ್ರಿ. ಎಲ್ಲ ಅಡ್ಗೆ ಮಾಡಿ ಕಟ್ಟಿಟ್ಟು ಪೂಜೆ ಮಾಡಿ ಎಲ್ಲ ಮಾಡಿದ್ನಿ. ಇವ್ರು ಮಾತ್ರ ಒಂದು ಕಿಲಿ ಹಾಕಕ್ಕೆ ಒಂದು ತಾಸು ಮಾಡತ್ತಾರ. ಏನೋ ದೊಡ್ಡ ಇದನ್ನ ಪ್ರಪಾತನ ಐತಿನ ಅನ್ಕೊಂಡ್ವಿ. ಏನಿಲ್ರಿ, ಏನು ಕಾಡು ನಿರ್ಮಾಣ ಆಗಾಕತೈತಿ ಅಷ್ಟ. ಬಾಯಿಲೆ ತಿಂತಿಲ್ಲ ತಿನ್ನೋದನ್ನ ಕಿತ್ಬಿ ಕೆಂಚ ಬಾಳಿ ಗಿಡ ನೋಡ್ಕೊಂಡು ಬರೋದು ಬಾಕ ಅಂತ ಕದಿಲೆ ಕರ್ಕೊಂಡು ಹೊಂಟಾನ. ಶುಭೋದಯ ರೀ ಮನಿ ಮಂದಿ ಎಲ್ಲಾರ್ಗೂ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ಕೊಂತ ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ. ಇವತ್ತು ದೀಪಾವಳಿ ಅಮಾವಾಸ್ಯೆ. ನಮ್ಮ ಲಕ್ಷ್ಮಿ ನೋಡ್ರಿ ಇಲ್ಲ ಹೆಂಗೆ ಕುಂತಾಳ, ಫುಲ್ ರೆಡಿಯಾಗಿ ಕುಂತಾಳ. ತೋರಿಸ್ತೀನಂತ ನೀಟಾಗಿ. ಅದಕ್ಕಿಂತ ಮುಂಚೆ ಈಗ ಏನು ಹಬ್ಬದ ದಿನಾನು ನಾರ್ಮಲ್ ಆಗಿ ಅದಾರಲ್ಲ ಅಂತೇಳಿ ಅನ್ಕೋಕ್ ಹೋಗ್ಬೇಡ್ರಿ. ಯಾಕಂದ್ರೆ ಹೊಲಕ್ಕೆ ಹೋಗ್ಬೇಕು. ಹೊಲಕ್ಕೆ ಅಲ್ಲಿ ಒಂಚೂರು ಮಳೆಯಾಗಿ ಕರೆಕ್ಟಾಗಿ ಅಡ್ಡಾಡಕ್ಕೆ ಜಾಗ ಇಲ್ಲ. ಹಾಗಾಗಿ ನಾನು ಕಂಫರ್ಟಬಲ್ ಆಗಿರೋ ಒಂದು ಬಟ್ಟೆ ಹಾಕ್ಕೊಂಡೇನಿ. ತೋಟಕ್ಕೆ ಯಾಕೆ ಹೊಂಟೇವಪ್ಪ ಅಂತ ಹೇಳ್ತೇನಂತ. ಯಾಕಂದ್ರೆ ಅಮಾಸೆ ಅಲ್ರಿ, ಹಾಗಾಗಿ ಬೋರ್ ಪೂಜೆ ಐತಿ ಅಂತ ಹೇಳಿದ್ದೆ, ಮುತ್ತೈದೆಯರ್ಗೆ ಇಟ್ಟೈತಿ. ಸೊ ಈಗ ಹೊಂಟು ನಿಂತಿದ್ವಿ, ನಾವು ರೆಡಿ ಆಗಿದ್ವಿ. ಹಾಗಾಗಿ ಕಂಫರ್ಟಬಲ್ ಕ್ಲಾತ್ ಇರಲಿ ಅಂತ ಹೇಳಂದು ಅದು ಹಾಕ್ಕೊಂಡಿದ್ದೆ, ಡೈಲಿ ವೇರ್. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ಮಾರ್ನಿಂಗ್ ರೂಟೀನ್ ಏನು ಇವತ್ತಿನ ವಿಡಿಯೋದೊಳಗೆ ತೋರ್ಸೋಕ್ಕಾಗಲಿಲ್ಲ. ಯಾಕಂದ್ರೆ ಕೆಲಸ ಭಾಳ ಇತ್ತು ನನಗೆ. ಯಾವ ಕೆಲಸ ಬೇಗವಲ್ದಾಗಿತ್ತು. ಅಲ್ದನ ಒಂಚೂರು ಆ ಕಡೆ ಈ ಕಡೆ ಅಂತ ಹೇಳಂದ್ರೆ ಇನ್ ಟೈಮಿಗೆ ಎಲ್ಲ ಪೂಜೆ ಆಗ್ಬೇಕಿತ್ತಲ್ಲ. ಅಲ್ದನ ನಾವು ಇಲ್ಲೇ ಮನ್ಯಾಗ ಅಷ್ಟೇ ಮಾಡೋದಾಗಿದ್ರೆ ನಡೀತಿತ್ತು. ಇಲ್ಲಿದೆಲ್ಲಾನು ತೋಟ ಕಟ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡೋದಿತ್ತಲ್ಲ. ಸೊ ಹಾಗಾಗಿ ಇಲ್ಲಿ ಬಡ ಬಡ ಪೂಜೆ ಮುಗಿಸ್ಕೊಂಡ್ರಾತ ಅಂತ ಹೇಳಿ ಮನ್ಯಾನ ಪೂಜೆ ಮುಗಿಸ್ಕೊಂಡ್ವಿ. ಬರೀ ಲಕ್ಷ್ಮಿ ಪೂಜೆ ಮಾಡ್ಕೊಳ್ಳೋಣಂತ. ಈಗ ನಾವು ರಾತ್ರಿ ಏನು ಡೆಕೋರೇಷನ್ ಮಾಡಿದ್ವಲ್ಲ, ಅದಕ್ಕೆ ಬಿಟ್ಟಿದ್ವು ಏನೇನು ರೆಡಿ ಮಾಡೋದು ಬಿಟ್ಟಿದ್ವಲ್ಲ ಅದನ್ನೆಲ್ಲ ಅಪ್ಪಾಜಿ ರೆಡಿ ಮಾಡ್ಕೊಂಡಿದ್ರು. ದೇವ್ರ ಪೂಜೆ ಮಾಡಿ ಅವ್ರು ಏನು ಮಾಡಿದ್ರು, ಲಕ್ಷ್ಮೀ ಪೂಜೆಗೆ ನಿಂತ್ರು. ಸೊ ಲಕ್ಷ್ಮೀ ಪೂಜೆನೂ ಅವರೇ ಮಾಡಿದ್ರು. ನೋಡ್ರಿ ನಮ್ಮ ಲಕ್ಷ್ಮಿ ಕುಂತಾಳ ಆರಾಮ ಸೀರೆ ಹಿಡ್ಕೊಂಡು. ಈ ಸರ ಅದ ಝೂಮರ್ ಒಂದು ಹೋಗಿದ್ದೊಂದು ಬೇಜಾರಾಯ್ತು ನಮ್ಗೆ. ಎಲ್ಲ ಕತ್ಲೆ ಫೀಲ್ ಆಗಾಕತ್ಬಿಟ್ಟಿತ್ತು. ಅದು ಇನ್ನೂ ಹಾಕ್ಸಿಲ್ಲ, ರಿಪೇರಿ ಮಾಡಿಸಿಲ್ಲ ನಾವು. ಯಾಕಂದ್ರೆ ನಾವು ಇದು ಸೀರೆ ಮಾಡೋದು ಅದು ಇದು ಗದ್ದಲ್ದಾಗ ಬಿದ್ದುಬಿಟ್ವಿ. ಮನೆ ಎಲ್ಲ ಒಂಚೂರು ಗಿಜಿ ಬಿಜಿನ ಐತಿ ನಮಗೀಗೆಲ್ಲ. ಹಾಗಾಗಿ ನಾವು ರೆಡಿ ಮಾಡಿಸ್ಲಿಲ್ಲ. ಸೊ ನಮ್ಮ ಲಕ್ಷ್ಮವ್ವ ಈ ಸರ ಕತ್ಲದಾಗ ಕುಂತಂಗೆ ಫೀಲ್ ಇತ್ತು. ಇಲ್ಲೆಲ್ಲ ದುಡ್ಡನ್ನು ಡೆಕೋರೇಟ್ ಮಾಡಿಟ್ಟಿದ್ರು. ಪ್ರತಿ ವರ್ಷವೂ ಇದೇ ಅಮೌಂಟನ್ನು ಇಡ್ತಾರೆ. ಇದು ದೇವ್ರ ಲಕ್ಷ್ಮಿ ದುಡ್ಡು ಅಂತೇಳಿ ಸಪ್ರೇಟಾಗಿ ಇಟ್ಟಿರ್ತಾರೆ. ಆಮೇಲೆ ಪ್ರತಿ ವರ್ಷ ಬೇರೆ ಬೇರೆ ದುಡ್ಡೇನು ಇಟ್ಟಿರಂಗಿಲ್ಲ. ಇಲ್ಲಿ ನೋಡ್ರಿಲ್ಲ ಅಪ್ಪಾಜಿದ ಡೆಕೋರೇಷನ್ ಮುಗಿವಲ್ದ. ಲಕ್ಷ್ಮಿಗೆ ಚೆಂಡು ಹೂವಿನ ಗಿಡ ತೊಗೊಂಡು ಬಂದಿದ್ರು. ಇವನ್ನ ಪ್ರತಿ ಪೂಜೆಗೂ ಇಡ್ತಾರೆ ಅವರು. ಸೊ ಚೆಂಡು ಹೂವಿನ ಗಿಡವನ್ನು ಇಟ್ಟು ಡೆಕೋರೇಟ್ ಮಾಡಾಕತ್ತಿದ್ರು. ಅವ್ರಿಗೆ ಒಂದೊಂದು ಏನು ನೆನಪಾಕಿತ್ತಲ್ಲ ಅದನ್ನೆಲ್ಲಾನು ಮಾಡ್ತಿದ್ರು. ಇವ್ರು ಇದನ್ನು ಬಿಟ್ಟಾರ ನೋಡಿದ್ದೀನಿ ಈ ಸರ, ಇದನ್ನು ಮಾಡಿಲ್ಲ ನೋಡಿ ಅದನ್ನು ಮಾಡಿಲ್ಲ ನೋಡಿ ಅಂತೇಳಂದು. ಸೊ ಅವ್ರು ತಮ್ಮ ಡೆಕೋರೇಷನ್ ತಮ್ಮ ಪಾಡಿ ಮಾಡ್ಕೊಂಡು ತಮ್ಮ ಕೆಲಸದೊಳಗೆ ತಾವು ನಿರತರಾಗಿದ್ರು. ಬೆಳಗ್ಗೆಯಿಂದ ಹಬ್ಬದ ಕೆಲಸ, ಆಮೇಲೆ ಕಸ್ಟಮರ್ನು ಹಂಗೆ ಇದ್ರು ಇವತ್ತು. ಹಾಗಾಗಿ ಒಂಚೂರು ನನಗೆ ಲಕ್ಷ್ಮಿ ಕೈ ಮುಗಿಯೋಕ್ಕಾಗಿರಲಿಲ್ಲ. ಸೊ ತೋಟಕ್ಕೆ ಹೋಗಕ್ಕೆ ರೆಡಿ ಆಗಿದ್ನಲ್ಲ, ಈಗ ಲಕ್ಷ್ಮಿಗೆ ನಮ್ಮನ್ನ ಸಲ್ಲಿಸಾಕತ್ತಿದ್ದೆ ನಾನು. ಇನ್ನೇನು ತೋಟಕ್ಕೆ ಹೋಗ್ಬೇಕಂತೇಳಿ ಹೊರಗೆ ಬಂದು ನಿಂತ್ರೆ ನೋಡ್ರಲ್ಲೇ ಗೋಮಾತೆ ಹೊರಗಡೆ ಬಂದು ನಿಂತಿದ್ಲೆ. ಇವು ದೇವ್ರಿಗೆ ಬಿಟ್ಟಿರೋ ಆಕಳುಗಳು. ಹಾಗಾಗಿ ಏನು ಮನೆ ಮುಂದೆ ಬಂದಾಗ ಒಂದೊಂದು ರೊಟ್ಟಿ ಹಾಕಿರ್ತಿದ್ವಿ. ಇದ್ರದ್ದು ಪೇರೆಂಟ್ನ ಈಗ ನೋಡಾಕತ್ತಿದ್ದೆ ನಾನು. ಅದು ಕರ ಬರ್ತಿತ್ತು ಹಗಲೆ ಮಗಲೆ. ಸೊ ಇವತ್ತು ನಮ್ಮ ಅಂಗಡಿ ಮುಂದೆ ನಿಂತ್ಕೊಂಡು ಅದೇನೋ ಹಾಲು ಕುಡ್ಸಾಕತ್ತಿತ್ತು. ಇಲ್ಲೊಂದು ಐತೆ ನೋಡ್ರಿ, ಇದು ರೀಸೆಂಟಾಗೆ ಬಾರ್ನ್ ಆಗಿದ್ದೆ. ಒಂದು 6 ತಿಂಗಳದ್ದೇನೋ ಇರಬೇಕು ಅಷ್ಟೇ ಇದು ಕರ. ಆದ್ರೆ ಭಾಳ ದಾಡ್ಸಿ ಕಾಣಿಸ್ತೈತಿ. ಸೊ ಇವೆಲ್ಲ ಏನೋ ಇಲ್ಲೇ ನಮ್ಮ ಮನೆ ಹತ್ರ ಹೆಂಗಿದ್ರು ಖಾಲಿ ಜಾಗ ಇರ್ತೈತಲ್ಲ, ಹಾಗಾಗಿ ಇಲ್ಲೇ ಜಾಸ್ತಿ ಇರ್ತಾವೆ. ಅಲ್ದೇನೆ ನಮ್ಮ ಮನೆ ಕಡೆ ಇಲ್ಲೇ ಹುಲ್ಲು ಆಮೇಲೆ ಕಸ ಒಂಚೂರು ಜಾಸ್ತಿನ. ಹುಲ್ಲತ್ತಿ ಮೈಕೊಂಡು ಇಲ್ಲೇ ಇರೋದೇ ಜಾಸ್ತಿ. ಬೆಳಗ್ಗೆ ಎದ್ದ ತಕ್ಷಣ ಗೋಮಾತೆ ದರ್ಶನ ಆಯ್ತು ನಮಗೆ. ನೋಡ್ರಿ ತಾಯಿ ಮಕ್ಕಳು ಬಾಂಧವ್ಯ ಅಂದ್ರೆ ಹೆಂಗಿರ್ತೈತಿ. ಅದು ಹಸಿವಾಗೈತಲ್ಲ, ಹಾಲು ಕುಡಿಯತೈತಿ, ಅದು ಮುಂದೆ ಮೇಯಕತ್ತೈತಿ, ಎಲ್ಲೋದ್ರೂ ಬಿಡವಲ್ದಾಗಿತ್ತು. ಪ್ರತಿ ಅಮಾವಾಸ್ಯೆಗೂ ಬೆಳಗ್ಗೆ ಎದ್ದ ತಕ್ಷಣ ಗಾಡಿ ತೊಳೆದು ಸ್ನಾನ ಮಾಡಿ ಬಂದ ತಕ್ಷಣ ಪೂಜೆ ಮಾಡಿಬಿಟ್ಟಿರ್ತಿದ್ದೆ. ಆದರೆ ಈ ಅಮಾವಾಸ್ಯೆಗೆ ನಾನು ಸ್ನಾನ ಮಾಡಿ ಬಂದಾಗ ಇನ್ನೂ ಗಾಡಿ ತೊಳೆದಿರಲಿಲ್ಲ. ಹುಡುಗರು ಒಂಚೂರು ಆ ಕಡೆ ಈ ಕಡೆ ಆಗಿಬಿಟ್ಟಿದ್ವು. ಸೊ ಹಾಗಾಗಿ ಇನ್ನೂ ಪೂಜೆ ಮುಗ್ದಿರಲಿಲ್ಲ. ಈಗ ಪೂಜೆ ಮಾಡಾಕತ್ತಿದ್ದೆ ನಾನು. ನಮ್ಮ ಮನೆಯ ಗಾಡಿ ಐತಿ ಎಲ್ಲನೂ ತೋಟಕ್ಕೆ ಹೊಂಟು ನಿಂತಿದ್ವಿ. ಸೊ ರೆಡಿ ಅಂತೂ ಆಗೇವಿ. ಪೂಜೆ ಒಂದು ಮುಗಿಸ್ಕೊಂಡು ಇನ್ನೇನು ಹೋಗ್ಬೇಕು ಅಷ್ಟೆ. ಬುಲೆಟ್ ಅಂತೂ ಒಯ್ಯಂಗಿಲ್ಲಲ್ಲ, ಹಾಗಾಗಿ ಒಳಗಿಟ್ಟಿದ್ವಿ. ಯೂನಿಕಾರ್ನ್ ಆಮೇಲೆ ವಿಕಾಸನ ಸ್ಕೂಟಿ ಇನ್ನೂ ಹೊರಗೆ ಇದ್ವು. ಏನು ಪ್ರಾಬ್ಲಮ್ಪ ಅಂತೇಳಂದ್ರೆ ನನಗೆ ಓಮ್ ಬರ್ಯಾಕೆ ಬರಲ್ಲ. ನಮ್ಮ ಮನೆಯವ್ರಿಗೆ ನಾನು ಬರೆದಿದ್ದು ಓಮ್ ಇಷ್ಟ ಆಗಂಗಿಲ್ಲ. ಸರಿ ನೀವೇ ಬರ್ರಿ ಅಂದ್ರೆ ಅದಕ್ಕೂ
ಅದಕ್ಕೂ ಅವರು ಕನ್ವಿನ್ಸ್ ಆಗಂಗಿಲ್ಲ, ನೀನೇ ಬರಿ ಅಂತಲೇ ಹೇಳ್ತಾರೆ. ಬಟ್ ಆದ್ರಿಂದ ನಾನು ಬರೀ ಓಮ್ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅದ ಒಂಚೂರು ಪೇಚಾಡಿದ್ವಿ ನಾವಿಬ್ರು. ನಾನು ಅದ ಸ್ಟ್ರಿಕ್ಟಾಗಿ ಹೇಳತ್ತಿದ್ದೆ, ನಾನು ಬರ್ದಂಗೆ ಇರಲಿ, ಇಲ್ಲ ಅಂದ್ರೆ ನೀವು ಬಂದು ಬರೀರಿ ಅಂತ ಹೇಳಂದೆ. ಇದೆರಡು ಗಾಡಿ ಪೂಜೆ ಮಾಡಿದ್ವಿ ಅಂದ್ರೆ ಮುಗೀತು. ಇನ್ನೇನು ಬರ್ರಿ ತೋಟಕ್ಕೆ ಹೋಗೋಣ ಅಂತ ಪೂಜೆ ಮುಗಿಸ್ಕೊಂಡೆ. ಈಗ ಹೊಲಕ್ಕೆ ಹೋಗಿ ಬರೋಣ ಅಂತ, ಮುಂದಿಂದೆಲ್ಲ ಆಮೇಲೆ ಮಾತಾಡೋಣ. ಅವಸರ ಮಾಡಿ ಬರ್ರಿ, ಒಂದಿಟ್ಟು ಅವಸರ ಇಲ್ಲ ನೋಡ್ರಿ. ಎಲ್ಲ ಅಡ್ಗೆ ಮಾಡಿ ಕಟ್ಟಿಟ್ಟು ಪೂಜೆ ಮಾಡಿ ಎಲ್ಲ ಮಾಡಿದ್ನಿ. ಇವ್ರು ಮಾತ್ರ ಒಂದು ಕಿಲಿ ಹಾಕಕ್ಕೆ ಒಂದು ತಾಸು ಮಾಡತ್ತಾರ. ಅಲ್ಲಿ ನೋಡಿರ್ತದ ಅವ್ರ ಸಾರಥಿ ಫುಲ್ ರೆಡಿ ಆಗಿ ನಿಂತಾನ ಮಕ ಮುಚ್ಕೊಂಡು. ಅಡ್ಗೆ ಎಲ್ಲ ಮಾಡಿ ರೆಡಿ ಆಗ್ಯಾಳಂತ, ನಾವ್ ಇನ್ನೂ ಬರಕ್ ತಯಾರಿಲ್ಲಂತ. ರಿಯಲ್ ಫ್ಯಾಕ್ಟ್ ಹೌದಿಲ್ರಿ ಅದು? ಮೈಕ್ ಏನ್ ಮಾಡ್ತಿರ್ ತಗೊಂಡು ಹಾಯ್ ಫ್ರೆಂಡ್ಸ್, ನಾವು ನಮ್ಮ ತೋಟಕ್ಕೆ ಹೊಂಟಿದ್ದೀವಿ ಫ್ರೆಂಡ್ಸ್. ಅವ ಕೇಳ್ದ ಅಂತ ಹೇಳು, ಮಾರ್ ನಮಗ್ ತಪ್ಪದೆ ಬರ್ತೀನಿ. ಓಟ್ ಬತ್ತೀಯಾ? ಓಟ್ ಬಾ. ನಮ್ಮ ಮನೆಯವರು ಸ್ವಲ್ಪ ರಘುವೀರ್ ದೇಸಾಯಿ ಅವರ ದೊಡ್ಡ ಅಭಿಮಾನಿ. ಹಾಗಾಗಿ ಅವಾಗ ಅವ್ರ ಫ್ಲೋ ಒಳಗೆ ನನ್ನ ಮಾತಾಡ್ತಿರ್ತಾರ. ನಮ್ಮ ಟೀಚರ್ದು ಇವತ್ತು ಫೋನ್ ಒಳಗೆ ಮಾತಾಡೋದ ಮುಗಿವಲ್ದು. ಸೊ ಅವ್ರ ಗಾಡಿ ಅಂತೂ ಹೊಂಟೆ. ಇನ್ನು ನೆಕ್ಸ್ಟ್ ನಾವು ಪಟ ನಮ್ಮ ಬೈಕ್ ತಗೊಂಡು ನಾವು ಹೋಗ್ಬೇಕೀಗಿನ್ನ. ಅವ್ರು ರೀಚ್ ಆಗೋದ್ರೊಳಗೆ ನಾವು ಹೋಗ್ಬೇಕು. ಅಲ್ದನ ನಾವು ಒಂಚೂರು ನಿಧಾನಕ್ಕೆ ಹೋಗ್ಬೇಕಲ್ಲ, ಸೊ ಟೈಮ್ ಹಿಡಿತೈತಿ. ನೋಡ್ರಿ ಅಲ್ಲಿ ನಮ್ಮ ಅಂಗಡಿ ಫುಲ್ ಮಿಂಚಾದೈತಿ. ಮಾಲೆ ಹಾಕ್ಯಾರ, ಅದಕ್ಕೊಂದು ಡೆಕೋರೇಷನ್ ಮಾಡ್ಯಾರ ನಿನ್ನೆ. ಏನೋ ತೋಟಕ್ಕೆ ಹೋಗಕ್ಕೆ ಲೇಟ್ ಆಯ್ತು, ತೋಟಕ್ಕೆ ಹೋಗಿ ಬರೋಣಂತ. ನಮ್ಮ ಏರಿಯಾದಾಗ ಏನು ಸುಧಾರಿಸಿದ್ರು ಈ ರೋಡ್ ಸುಧಾರಿಸೋಲ್ಲ. ಅದು ಯಾವಾಗ ಸುಧಾರಿಸುತ್ತೋ, ನಾವು ಯಾವಾಗ ಚಲೋ ರೋಡ್ ಒಳಗೆ ಅಡ್ಡಾಡ್ತೇವೋ ದೇವ್ರ ಬಲ್ಲ. ಈ ರೋಡ್ ಒಳಗೆ ಏನಾರ ಗಾಡಿ ಒಳಗೆ ಪ್ರೆಗ್ನೆಂಟ್ ಇದ್ದಾರ ಹೊಂಟ್ರಿ ಅದ್ರ ಡೆಲಿವರಿನ ಆಗ್ಬಿಡ್ತೈತಿ ಆ ರೇಂಜಿಗೆ. ಅಯ್ಯೋ ದೇವ. ಚಿಕ್ಕ ಪುಟ್ಟ ಸರೋವರಗಳು, ರೋಡ್ ತುಂಬ ಸರೋವರಗಳು. ನೆನ್ನೆ ನೋಡಿದ್ರೆ ಆ ಪರಿ ಮಳೆ ಆಯ್ತು, ಸಿಕ್ಕಾಪಟ್ಟೆ ಮಳೆ ನಿನ್ನೆ ಮಾತ್ರ. ಹಿಂದಿನ ವಿಡಿಯೋದೊಳಗೆ ನೋಡಿದ್ರಿ ನೀವು, ಸಿಕ್ಕಾಪಟ್ಟೆ ಮಳೆ ಇತ್ತು. ನಮ್ಗದ ಹೊಟ್ಟೆಬ್ಯಾನ್ ಹತ್ಬಿಟ್ಟಿತ್ತು. ಯಾಕಂದ್ರೆ ನಮ್ಮ ತೋಟದ ಹತ್ರ ಅಲ್ಲೆಲ್ಲ ಲೇಔಟ್ ಡೆವಲಪ್ಮೆಂಟ್ ಮಾಡಾಕತ್ತಾರ. ಸೊ ಹಾಗಾಗಿ ಅಲ್ಲೆಲ್ಲ ಹಿಂಗೆ ಏನಕ್ಕೆ ಇದ್ದು ಮಣ್ಣು ಪಣ್ಣು ಎಲ್ಲ ಹಂಗೆ ಕಾಲಾಗಿ ಬಿದ್ದೈತಿ. ಹೋಗಕ್ಕೆ ಅನುಕೂಲ ಇಲ್ಲ ಅಲ್ಲಿ ಅನ್ಕೊಂತನ ನಿಧಾನ ಕರ್ಕೊಂಡು ಹೋದ್ರಾತ ಅಂತ ಹೇಳಂದು. ಯಾಕಂದ್ರೆ ನಾನು ತೋಟಕ್ಕೆ ಹೋಗಿನ ಭಾಳ ದಿನ ಆಗೈತಿ. ಮತ್ತು ಇನ್ನು ರಿಟರ್ನ್ ನಾನು ಡೆಲಿವರಿ ಮಾಡ್ಕೊಂಡು ಬಂದಾದಮೇಲೆ ನಾನು ಪಾಪು ಎಲ್ಲ ಸೆಟ್ ಆದಮೇಲೆ ಹೋಗಕ್ಕೆ ಅನುಕೂಲ ಸಿಗ್ತಿದ್ದು. ಹಾಗಾಗಿ ಆ ರೀಸನ್ಗೆ ಇವತ್ತು ಹೋಗಿ ಬಂದ್ರಾತ ಅಂತ ಹೇಳಿ ಅಂದ್ಕೊಂಡು ಹೊಂಟಿದ್ದೆ. ನಿನ್ನೆ ಆದಂಥ ಮಳೆಗೂ ಇವತ್ತಿರುವಂಥ ಬಿಸಿಲಿಗೂ ಎರಡಕ್ಕೂ ಸಂಬಂಧ ಇಲ್ವೇನೋ ಅನ್ನೋ ರೇಂಜಿಗೆ ಐತಿ ಇವತ್ತಿನ ವಾತಾವರಣ. ಈ ರೋಡಿಗೆ ಬಂದು ಬರೋಬ್ಬರಿ ಒಂದು 8-9 ತಿಂಗಳನ ಆಗಿತ್ತು. ಯವ್ವ, ಇದು ನೋಡ್ರಿ ನಮ್ಮ ಪುಟ್ಟ ಅಜ್ಜಾರ್ದ B.Ed ಕಾಲೇಜ್. B.Ed ಅಲ್ಲ, ಈ ರೋಡಿಗೆ ಬಂದ ಒಂದು 7-8 ತಿಂಗಳು ಆಗಕ್ಕೆ ಬಂದಿತ್ತು. ನಾನು ಎಲ್ಲ ಬೇರೆ ಬೇರೆ ಕಾಣತೈತಿ. ಆ ಮನೆ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿತ್ತು ನಾ ಬಂದಾಗ. ಈಗ ಮತ್ತೆ ಅಗ್ಲಿಗೆ ರೆಡಿಯಾಗಿ ಮತ್ತೆ ಮ್ಯಾಗಿನ ಮಾಡಿ ಕಟ್ಟಿಸಾತಾರ. ಓಪನಿಂಗು ಮಾಡ್ಯಾರ, ಏನು ಮಾಡ್ಯಾರ ಯಾರಿಗೆ ಗೊತ್ತು. ನೆನ್ನಂತೂ ಅನಾಹುತ ಮಳೆ ಆಗೈತೆ ಕಾಣಿಸ್ತೈತಿ ಇಲ್ಲಿ ಅಲ್ಲ, ಅದಲ್ರಿ? ಎಲ್ಲ ನೋಡ್ರಿ ರೈತರ ಅದನ್ನ ಉಳ್ಳಾಗಡ್ಡಿ ಒಣಗಿಸಾತಾರ. ಎಷ್ಟು ಉಳ್ಳಾಗಡ್ಡಿ ರೇಟ್ ಚಲೋ ಐತಿ, ಆದ್ರೆ ಏನು ಮಾಡೋದು, ಮಳೆ ಬಂದು ಎಲ್ಲ ಕೊಳತು ಹೋಗ್ಬಿಟ್ಟೈತಿ. ಕೊಳ್ತಿದ್ದ ಗಡ್ಡಿ, ಚಲೋ ಗಡ್ಡಿ ಎಲ್ಲ ಬೇರೆ ಬೇರೆ ಹಾಕಿ ಒಣಗಿಸಾತಾರ. ಇವು ಲೇಔಟ್ ಆಗಿದ್ದು ಭಾಳ ಚಲೋ ಆಯ್ತು ನೋಡ್ರಿ ಅವ್ರಿಗೆ. ನೋಡ್ರಿ ನಾವು ಎಷ್ಟು 80 ರೂಪಾಯಿ ಕೆಜಿ ಐತೆ ಈಗ. ನಮಗೆ ಮಾರ್ಕೆಟ್ ಒಳಗೆ 60ರಿಂದ 80 ರೂಪಾಯಿ ಕೆಜಿ ಸಿಗತ್ತಾವ ಉಳ್ಳಾಗಡ್ಡಿ. ಆದ್ರೆ ಮಾರ್ಕೆಟ್ ಒಳಗೆ ಏನೈತಲ್ಲ, ಇವರು ರೈತರಿಂದ ಏನು ತಗೋತಾರಲ್ಲ, ಅಲ್ಲಿ ತೀರಾ ಕಡಿಮೆ ಆಗ್ಬಿಟ್ಟೈತೆ ರೇಟ್. 2,000-3,000 ಕೇಳತ್ತಾರಂತ. ಮಳಿ ಅಂತೂ ಭಾಳ ಹಾಳು ಮಾಡ್ತಾರೆ ಜಗ್ಗ. ಅಯ್ಯೋ ದೇವ, ಸರು ಎಲ್ಲ ನೀರ ನಿಂತ್ಬಿಟ್ಟೈತೆ. ಎಷ್ಟು ದಿನ
ಕನ್ಸ್ಟ್ರಕ್ಷನ್ ನಡೆದೈತಿ ಮಿಲ್ಲ ಮ್ಯಾನೇಜರ್ ಪೋಸ್ಟ್ ಕೊಡ್ತಾರ ಕೇಳಿದವ್ರು ನಂಗೆ ಮಿಲ್ ಯಾವ್ದಾರ ಯಾಕಾಗೋಲ್ಲಕ್ಕ ಇಲ್ಲ ಚಾನ್ಸೇ ಇಲ್ಲ ನೋ ವೇ ನಮ್ಮ ಹೊಲ ಬಂತನ ನೋಡ್ರಲ್ಲ ಟೀಚರ್ ಹೆಂಗ್ ನಿಂತಾರ ವಾ 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 ಯವ್ವ ಯವ್ವ ಯಪ್ಪ ಅಯ್ಯೋ ದೇವ ಪರಮಾತ್ಮ ಹಳ್ಳ ನಡಾತವ್ರಿ ಇಲ್ಲಿ ಹಳ್ಳ ನಡಾಕತ್ತಾವ್ರಿ ಇಲ್ಲಿ ನಡಾಕತ್ತಾವ್ರಿ ವಾ 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 ಇವ್ರು ನೋಡ್ರಿ ಇಲ್ದ ಬರೇ ಇಷ್ಟ ನೋಡ್ರಿ ಟೈಮ್ ಪಾಸ್ ಮಾಡ್ತಾರ ವಾವ್ ಕೆರಿ ಐತ್ ನೋಡ್ರಿ ಇಲ್ಲಿ ಕೆರಿ ಬಾವಿ ಬಾವಿ ಗದ್ದಿ ಹಳ್ಳ ಬಾ 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 ಇಲ್ಲೇ ಅನ್ರಿ ವಿಶಾಲ ನೀರ್ ಕಾಲ್ ತೊಳ್ಕೊಂಡಿದ್ದು ಮಾಡ್ಕೊಳಲ್ಲ ಇದೊಂಚೂರು ನೀರೇನು ಹರಿತಿತ್ತಲ್ಲ ಅದೊಟ್ಟು ಕ್ರಾಸ್ ಮಾಡೋ ಮಟ್ಟ ವಿಡಿಯೋ ಮಾಡಿರಿ ಸೈಡ್ ನಿಂತ ಅಂತೇಳಿ ಅಂದ್ರೆ ನಮ್ಮ ಮನೆಯಾರ ಆಗಂಗಿಲ್ಲ ನಾನು ಮಾಡಂಗಿಲ್ಲ ಅಂತೇಳಿ ಅಂದು ಸುಮ್ಮನೆ ಹಂಗೆ ಆನ್ ಮಾಡಿದ್ದೆ ಇಟ್ಕೊಂಡು ಬಂದುಬಿಟ್ಟಾರ ಅಲ್ಲಿ ದಾಟಕ್ಕೆ ದಾರಿನೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಚಪ್ಪಲಿ ಹಾಕ್ಕೊಂಡು ಹೋದ್ರಲ್ಲ ಸಿಕ್ಕಾಕೊಂಡು ಬಿಡ್ತಾವು ಹಂಗೆ ಹಿಂಗೆ ಅಂತೇಳಿ ಅಂದ್ರೆ ಹಾಗಾಗಿ ನಾವು ಚಪ್ಪಲಿ ಹಾಕ್ಕೊಂಡು ಬರಲಿಲ್ಲ ಬರೆಗಾಲಲ್ಲೇ ಬಂದೀವಿ ಈಗ ಬಿದ್ದರೂ ಬಿಸಿಲಿಗೋ ಎಂಥ ನೀರಿದ್ರೂ ಕರಿಗೆ ಹೋಕೈತಿ ಅಂದ್ರೆ ಒಣಗಿ ಹೋಗ್ಬಿಡ್ತೈತಿ ನೆಲ ಫುಲ್ ಸೊ ನಾವು ಏನೋ ನಡೀತಿತ್ತು ಚಪ್ಪಲಿ ಹಾಕ್ಕೊಂಡು ಬಂದಿದ್ರೆ ಅಂತೇಳಿ ಈಗ ಫೀಲ್ ಆಗತ್ತಿತ್ತು ನಮಗೆ ಹಾ ಏನೋ ದೊಡ್ಡ ಇದನ್ನ ಪ್ರಪಾತನ ಐತಿನ ಅನ್ಕೊಂಡ್ವಿ ಓರಿ ನಾನು ಹಂಗ ಮಾಡಿ ಎದ್ರಿದ್ದೀರಿ ನಿನ್ನೆ ಆಗಿರೋ ಮಳಿ ನೋಡಿದ್ರ ಇವತ್ತಿನ ಬಿಸಿಲು ಮಾತು ಹೆವಿ ಹೊಡೆಯತೈತಿ ಒಣಗಿ ಹೋಗ್ಬೇಕು ಆ ರೇಂಜಿಗೆ ಬಿಸಿಲು ಐತಿ ಇವಿಲ್ ವರ್ಕ್ ಮಾಡ್ತಾರಲ್ಲ ಅವರು ಅಂಡ್ರಿ ಟೆಂಟ್ ಮಸ್ತ್ ಬಿಡ್ರಿ ಅಪ್ಪ ಬಾಬಾ ಚೇರ್ ಹಾಕೊಂಡು ಅಲ್ಲೆಲ್ಲ ಮುಂದೆ ಬಾಲ್ಕನಿ ತರ ಮಾಡ್ಕೊಂಡು ಬಾತ್ರೂಮು ಅಲ್ಲಿ ನೋಡ್ರಿ ಅಲ್ಲೇ ಇಲ್ಲಿ ಕುಂಡ್ರಾಕ ಇದು ಬಾಲ್ಕನಿ ನೆಕ್ಸ್ಟ್ ಇಲ್ಲಿ ಬಾತ್ರೂಮ್ ಎಲ್ಲ ಸಿಸ್ಟಮೆಟಿಕ್ ಆಗಿ ಇಲ್ಲಿ ಬ್ರಿಡ್ಜ್ ಎಲ್ಲ ಐತದ ಇಲ್ಲ ಐತೆ ನೋಡ್ರಿ ಬ್ರಿಡ್ಜ್ ಅವ್ರಿಗೆಲ್ಲ ದಾಟ್ಕೊಂಡು ಹೋಗಕ್ಕೆ ಇದು ಹಳದಿ ಹೂ ಯಾವ್ದ್ರಿ ಇದು ಏನೈತಲ್ಲ ಏನೋ ಅಂತಾರಲ್ಲ ಅದಕ್ಕೆ ಹೇ ಯಾವ್ದ ಹೊನ್ನಂಬ್ರಿ ಹೂವು ಮೊನ್ನೆ ಎಲ್ಲ ನೋಡಾತಿದ್ದೆ ಆದ್ರೆ ಅಲ್ರಿ ಇದು ಹೊನ್ನಂಬ್ರಿ ಹೂವಿನ ನಾಳೆ ಪಾಂಡವ್ರು ಇಡಂಗಿಲ್ಲ ಇದು ಹೊನ್ನಂಬ್ರಿ ಹೂವಿನ ಗಿಡದ ಕಷಾಯತಿ ಕುಡಿತಾರ ಚಲೋ ಅಂತ ಇದ್ರದ್ದು ಕಷಾಯತಿ ಮಾಡ್ಕೊಂಡ್ ಕುಡಿತಾರ ಚಲೋ ಅಂತ ನಡೀತಿತ್ ಬಿಡ್ರಿ ಚಪ್ಪಲಿ ನಡೀತಿತ್ತು ಸುಮ್ಮ ಹಂಗ ಕರ್ಕೊಂಡ್ ಬಂದ್ರಿ ನೀವು ಬೇಕಂತ ನೋಡ್ರಲ್ಲ ನಮ್ಮ ನೋಡಿ ಎಷ್ಟು ನಾಯಿ ಒದ್ರಾಕತ್ತಾವು ಅಯ್ಯೋ ನಾವು ಓನರ್ಗಳು ಯಪ್ಪ ನಮಗೂ ನೋಡು ಒದರ್ತಿರಲ್ಲ ನೀವು ನಮ್ಮ ಹೊಲಕ್ಕೆ ನಾವು ಬಂದೇವಿ ನಮ್ಮನ್ನ ಹೋದ್ರ ಆತವಣ್ಣ ಅನ್ಕೊಂಡಿರಿ ಇಲ್ಲ ಅಲ್ರಿ ಹುಡುಗಿ ತೋಟಕ್ಕೆ 8-9 ತಿಂಗಳನ ಆತ್ರಿ ಬಂದಿದ್ದೆ ಎಲ್ಲ ಏನಿಲ್ರಿ ಏನ್ ಕಾಡ್ ನಿರ್ಮಾಣ ಆಗಾಕತೈತಿ ಅಷ್ಟ ಕಸ ಪಸ ಎಲ್ಲ ಜೋರ್ ಬೆಳೆದೈತಿ ಅಬ್ಬಾ ಇಷ್ಟು ಸ್ವಚ್ಛಗೆ ತೆಗ್ದಿರಿ ಇವ್ರೇನ್ ಒಲಿ ಉರಿ ಮಾಡಾತಾರ ಇಲ್ಲಿ
ಲೋಬಾನ ತುಪ್ರಿಕಾಯಿ ನಾವೆಲ್ಲ ತೋಟಕ್ಕೆ ಬರೋ ಅಷ್ಟೊತ್ತಿಗೆ ಅಂತೇಳಂದ್ರೆ ಮಮ್ಮಿ ಎಲ್ಲ ರೆಡಿ ಮಾಡಿಕೊಂಡು ಅಲ್ಲೇನೈತಿ ಬನ್ನಿ ಗಿಡ ಆಮೇಲೆ ಬನ್ನಿ ಗಿಡ ಪೂಜೆ ಮಾಡಕ್ಕೆ ಹೊಂಟಿದ್ರು. ನಮ್ಮ ತೋಟದೊಳಗೆ ಬನ್ನಿ ಗಿಡ ಮತ್ತು ಬೇವಿನ ಗಿಡ ಎರಡು ಕೂಡಿ ಅದಾವು. ಅವೆರಡು ಕೂಡಿ ಇರ್ಬೇಕಂತ ಭಾಳ ಚಲೋ ಅದ ಅಂತ ಹೇಳ್ತಾರೆ. ಸೊ ಅದನ್ನು ಪೂಜೆ ಮಾಡಕ್ಕೆ ಅಂತೇಳಿ ಅಂದು ಹೊಂಟು ನಿಂತಿದ್ರು. ಅಲ್ಲೇ ಪೂಜೆ ಮಾಡಿದ್ಮೇಲೆ ಪ್ರಸಾದ ಎಡೆ ಎಲ್ಲ ಇಡಾಕ ಅಂತೇಳಂದ್ರೆ ಕಾಬಾಳಿ ಗಿಡ ಬೇಕಾಗಿತ್ತು. ಗಿಡದ ಒಂದು ಎಲೆ ಬೇಕಾಗಿತ್ತು. ಸೊ ಪನ್ನಪ್ಪ ಅದನ್ನ ಇಲ್ಲಿ ಕಟ್ ಮಾಡ್ಕೊಂಡು ಬರಕ್ಕೆ ಕಳಿಸಿದ್ದೆ. ಫೋನೂ ತೊಗೊಂಡು ಹೋಗಿದ್ನಲ್ಲ, ತಾನೇ ವೀಡಿಯೋ ಮಾಡ್ಕೊಕತ್ತಾನೆ. ಒಂದು ಕೈಲೇ ವೀಡಿಯೋ ಮಾಡ್ಕೊಂಡು ಒಂದು ಕೈಲೇ ಎಲೆ ಕಟ್ ಮಾಡ್ಕೊಂಡು ಅವ್ನು ಕಷ್ಟ ಆಗತೈತಿ. ಸೊ ಫೈನಲ್ ಆಗಿ ಹಂಗೂ ಹಿಂಗೂ ಮಾಡಿ ಲಾಸ್ಟ್ನಾಗ ಒಂದು ಎಲೆಯನ್ನು ಕಟ್ ಮಾಡ್ಕೊಂಡು ಎಡೆ ಮಾಡಕ್ಕಂತೇಳಂದು ತೊಗೊಂಡು ಬರತ್ತಾನೆ ಈಗ ಎಲೆನ. ನಾನು ಆ್ಯಕ್ಚುಲಿ ಅದ ಬಂದಿದ್ನಲ್ಲ ತೋಟಕ್ಕೆ, ಹಾಗಾಗಿ ನಾನು ಮನೆ ಒಳಗೆ ಇದ್ದೆ. ಪ್ರಣ್ಣು ಆಮೇಲೆ ಮಮ್ಮಿ ಮುತ್ತೈದೆಯರು ಎಲ್ಲರೂ ಸೇರಿ ಪೂಜೆ ಮಾಡ್ಕೊಂಡು ಬರಾಕಂತ ಹೊಂಟಿದ್ರು. ಸೊ ಅಲ್ಲಿ ಪೂಜೆದೆಲ್ಲ ಶಾರ್ಟ್ಸ್ ತೊಗೊಂಡು ಬಾರಪ್ಪ ಅಂತ ಹೇಳಿ ಕಳಿಸಿದ್ದೆ. ಸೊ ಅವ್ನು ಏನು ಮಾಡ್ಯಾನಪ್ಪ ಅಂದ್ರೆ ಪೂಜೆ ಮಾಡುವಾಗ ಅಷ್ಟು ಬಿಟ್ಟು ಉಳಿದಿದ್ದೆಲ್ಲ ಶಾರ್ಟ್ಸ್ನು ತೊಗೊಂಡಾನ. ತೋಟದ್ದು ಆ ಕಡೆ ಈ ಕಡೆ ಐತಿ ಎಲ್ಲಾನು. ಇಪ್ಪತ್ತೈದು ಕೊಬ್ಬರಿ ಬೇರೆ ಎಳ್ನೀರಿನ ಬೇರೆ ಬರೀ ಅದು ಎಳ್ನೀರು ಅಷ್ಟೇ ಇರ್ತೈತಿ. ಎಳ್ನೀರು ಸಾಕಾಸ್ ಭಯ ಸಾಕಾಸ್ ಬರ್. ನೆನ್ನೆ ಮಳೆಯಾಗಿ ಒಂಚೂರು ಕಾಲಾಗ ಕಿಚಿ ಕಿಚಿ ಇತ್ತು. ಹಾಗಾಗಿ ಮಮ್ಮಿ ಎಲ್ಲರಿಗೂ ನಿಧಾನಕ್ಕೆ ಬರ್ರಿವಾ ಸಾವಕಾಶ ಬರ್ರಿ ಅಂತೇಳಿ ಕರ್ಕೊಂಡು ಹೊಂಟಿದ್ರು. ಆಮೇಲೆ ತೋಟದೊಳಗೆ ಗಿಡದ ಬಗ್ಗೆ ಅವ್ರು ಕೇಳಿದಾಗ ಅವ್ರು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೊಂಟಿದ್ರು. ಹೇಳಿದ್ನಲ್ಲ ನಾನು ಮೇನಲ್ಲಿ ಶಾರ್ಟ್ಸ್ ತೊಗೊಂಡು ಬಾ ಅಂತ ಕಳ್ಸಿದ್ದೇನು ಪೂಜೆ ಮಾಡಾಕತ್ತಿದ್ದು ಶಾರ್ಟ್ಸ್ ತೊಗೊಂಡು ಬಾರಪ್ಪ ಅಂತೇಳಂದ್ರೆ ಅದು ಒಂದು ಬಿಟ್ಟು ಉಳಿದಿದ್ದೆಲ್ಲಾನು ಶಾರ್ಟ್ಸ್ ತೊಗೊಂಡು ಬಂದಾನ ನಮ್ಮ ತಮ್ಮ. ಅಲ್ಲಿ ಒಳಗೆ ಹಗಲೆ ಮಗ್ಲೆ ಅಡ್ಡಾಡಕ್ಕೆ ನಂಗೆ ಅನುಕೂಲ ಆಗಲ್ಲ ಅನ್ನೋ ರೀಸನಿಗೆ ಅವ್ನು ಕಳಿಸಿದ್ದೆ. ಬಟ್ ಆಗುತ್ತೆ ಸಮ್ಟೈಮ್ಸ್ ಏನು ಮಾಡೋಕ್ಕಾಗಲ್ಲ. ಅವ್ರು ಅಲ್ಲಿ ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಅಂದ್ರೆ ನಾವಿಲ್ಲಿ ಉಡಿ ಎತ್ತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಿಂತಿದ್ವಿ. ಯಾಕಂತಂದ್ರೆ ಬೋರಿನ ಪೂಜೆನೂ ಮಾಡಬೇಕಿತ್ತಲ್ಲ, ಬೋರಿಗೆ ಲಕ್ಷ್ಮಿ ಮಾಡಿರ್ತೇವೆ ನಾವು. ಸೊ ಮೇನ್ ಇರೋದು ಬೋರ್ ಪೂಜೆ. ಸೊ ಅದಕ್ಕಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕುಂತಿದ್ವಿ ನಾವು. ತೋಟಕ್ಕೆ ಬರೋವಂಥ ಗದ್ದಲದೊಳಗೆ ಕೆಲವೊಂದಿಷ್ಟು ಐಟಮ್ಸ್ ಎಲ್ಲ ಮನ್ಯಾಗೆ ಇಟ್ಟು ಬಂದಿದ್ವಿ. ಅದಕ್ಕೆ ಟೀಚರ್ ಟೆನ್ಷನ್ ಮಾಡ್ಕೊಂಡು ಹೆಂಗೆ ಕುಂತಾರೆ ನೋಡ್ರಲ್ಲೇ. ಬಿಸಿಲು ಏರ್ ಬರಾಕತ್ತಿತ್ತು. ಹಾಗಾಗಿ ಲಗುನ ಮುತ್ತೈದೆಯರಿಗೆ ಉಡಿ ತುಂಬಿ ಬೋರ್ ಪೂಜೆ ಮುಗಿಸಿದ್ರಾತ ಅಂತೇಳಂದ ಇಲ್ಲಿ ನೋಡ್ರಿಲ್ಲೇ ಉಡಿ ತುಂಬ ಆ ಥರ ಮುತ್ತೈದೆಯರಿಗೆ 5 ಜನ ಮುತ್ತೈದೆಯರ್ನ ಇಡ್ತೈತಿ. ಇಲ್ಲಿ 4 ಜನ ಅದಾರ ಆಲ್ರೆಡಿ. ಅಲ್ಲೇ ನೋಡ್ರಿ ಅಲ್ಲೇ ನಮ್ಮ ತಮ್ಮ ಹಿಂದೆ ಚೇರ್ ಹಾಕೊಂಡು ಕುಂತಿದ್ದೆ. ಹಾಗಾಗಿ ಇವ್ರು ಇಲ್ಲೇ ಕ್ರಾಸ್ ಒಳಗೆ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಅದು ಟೈಮ್ ಆಗೈತೆ ಅಂತ ಇಲ್ಲೇ ಕೂತ್ಕೊಂಡಿದ್ರೆ. 4 ಜನ ಇವರು ಅಂಟಿ ಸೇರಿ 5 ಜನ ಅಂತೇಳಿ ಹಿಂಗೆ ಇದು ಮಾಡ್ಕೊಂಡ್ವಿ ನಾವು. ಯಾಕಂದ್ರೆ ದೀಪಾವಳಿ ಅಮಾವಾಸ್ಯೆ ಪ್ರತಿಯೊಬ್ಬರ ಮನ್ಯಾಗ್ನೂ ಲಕ್ಷ್ಮಿ ಮಾಡಾಕತ್ತಾರ. ಈಗಂತೂ ಎಲ್ಲಾರ ಮನ್ಯಾಗ್ನೂ ಮುತ್ತೈದೆಯರಿಗೆ ಹೇಳ್ತಾರೆ. ಸೊ ನಮ್ಗೆ ಇವ್ರು 4 ಜನ ಸಿಕ್ಕರು. ಹಾಗಾಗಿ ನಾವು ಮನೇಲಿದ್ದ ಒಂದು ಮುತ್ತೈದೆಯರ್ನ ಇಡಲೇಬೇಕಲ್ಲ, ಹಾಗಾಗಿ ಅಂಟಿನ ಇಟ್ಕೊಂಡಿದ್ವಿ. ಪ್ರೆಗ್ನೆನ್ಸಿ ಟೈಮ್ ಒಳಗೆ ಮುತ್ತೈದೆತನಕ್ಕೆ ಇಡೋದು ಕಡಿಮೆ, ಇಡುವಾಕ್ ಬರಲ್ಲ ಅಂತೇಳಿ ಹೇಳ್ತಾರೆ, ಈಸ ಹೊತ್ತಿರ್ತಾರೆ ಹಾಗಾಗಿ ಅಂತೇಳಂದೆ. ಸೊ ನನ್ನಂತೂ ಮುತ್ತೈದೆ ಮಾಡಿರಲಿಲ್ಲ. ನಾನು ಮುತ್ತೈದೆತನಕ್ಕೆ ಅಂದರೆ ಇದು ಇದು ಉಡಿ ತುಂಬಿಸ್ಕೊಂಡು ಈಗ ಸದ್ಯಕ್ಕಂದ್ರೆ ಜೋಡು ಉಡಿ ತುಂಬ್ತಾರೆ ಕೆಲವೊಬ್ರು. ಈಗ ಜೋಡು ಉಡಿ ತುಂಬಿದ್ರೆ ಅರ್ಥಾರಾಗುತ್ತೆ ಅಂತ ಹೇಳಂದು ಹಂಗೆ ಹಿಂಗೆ ಅಂತೇಳಂದೆ. ಕೆಲವೊಬ್ರು ಒಬ್ಬೊಬ್ಬರು ಒಂದೊಂದು ರೀತಿ ಒಳಗೆ ಹೇಳಿ ಪ್ರೆಗ್ನೆಂಟ್ ಇದ್ದವ್ರಿಗೆ ಹಂಗೆ ಮುತ್ತೈದೆತನಕ್ಕೆ ಕರೆಯಂಗಿಲ್ಲ. ಅಲ್ದನ ಅವತ್ತು ಲಕ್ಷ್ಮಿ ಮಾಡೋದಿರುತ್ತಲ್ಲ, ಹಾಗಾಗಿ ಉಪವಾಸ ಇರಬೇಕಾಗಿರುತ್ತೆ. ಉಪವಾಸ ಕಂಪಲ್ಸರಿ ಇರುತ್ತೆ. ಈ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಅಂದ್ರೆ ಹಾಗೆಲ್ಲ ಉಪವಾಸ ಇರೋದು ಎಲ್ಲ ಒಂಚೂರು ಆಗದೆ ಇರೋ ಕೆಲಸ. ಹಾಗಾಗಿ ನಂಗೇನೈತಿ ನಾನು ಫುಲ್ ಫ್ರೀ ಹೊತ್ತೆ ಎಲ್ಲರಿಗೂ ಒಂಚೂರು ಕೈಯಾಗ ಬಾಯಾಗ ಕೊಡೋದು, ಅವ್ರು ಹೇಳಿದ್ದೆಲ್ಲ ಒಂಚೂರು ಆ ಕಡೆ ಈ ಕಡೆ ಕೆಲಸ ಮಾಡೋದು ಮಾಡ್ಕೊಂಡು ನಿಂತಿದ್ದೆ. ಆಂಟಿ ನೋಡ್ರಿ ಉಡಿ ತುಂಬ ಆ ಥರ ಎಲ್ಲರಿಗೂ. ನೋಡ್ರಿ ಇಲ್ಲೇ ನಮ್ಮ ಬಿಂದು ನನಗೂ ಉಡಿ ತುಂಬಿದ್ರ ಸೈ ಅಂತೇಳಿ ನಾನು ಜಗಳ ಮಾಡಾತಿದ್ಲ. ಶಟ್ಕೊಂಡು ಕುಂತಿದ್ಲ, ಅಮ್ಮ ನನಗೆ ತುಂಬು ಮಟ ನಿಂಗೆ ತುಂಬಂಗಿಲ್ಲ ಅಂತ ಹೇಳಂದೆ. ಸೊ ಹಾಗಾಗಿ ಫಸ್ಟ್ ಇದು ಮಾಡಿ ತುಂಬಾಕತ್ತಿದ್ರು. ಈಗ ನೋಡ್ರಿ ಬಿಂದುನು ಉಡಿ ತುಂಬಿಸ್ಕೊಂಡ್ಲ. ಕೆಲವೊಬ್ರು ಬಾಲ್ ಮಕ್ಳಿಗೂ ಬಾಲ್ ಮುತ್ತೈದೆ ಅಂತ ಹೇಳಂದ್ರೆ ತುಂಬ್ತಾರ. ಸೊ ನಮಗೂ ಅದು ನಡಿತೈತಿ. ಆಕಿಗೆ ತುಂಬಿದ್ರೂ ನಮ್ಗೆ ಒಳ್ಳೇದದು. ಇನ್ನು
ಸೊ ಇನ್ನು 6 ಉಡಿ ಆದ್ರೂ ಪರವಾಗಿಲ್ಲ, ಲಕ್ಷ್ಮಿ ಒಂದು 7 ಆಮೇಲೆ ಇದ್ರದ್ದು ಒಂದು 8 ಅಂತ ಹಿಂಗೆ ಏನೇನೋ ಕೌಂಟಿಂಗ್ ಹೇಳಿದ್ರು ಅವ್ರು. ಅಕ್ಕವ ಅಂತ ಹೇಳಂದು ಆಕಿಗೂ ತುಂಬಿದ್ರು, ಬಾಲ್ ಮುತ್ತೈದೆಗೂ ಉಡಿ ತುಂಬಿದ್ರು ಇವತ್ತು. ಒಟ್ಟು ಆಕಿ ಹಠಾನು ಗೆದ್ದಿತ್ತಲ್ಲೇ ನಮ್ಗೂ ಸಹ ಒಂಥರ ಅದು ಸಂತೃಪ್ತಿ ಅನ್ನಿಸ್ತು. ಉಡಿ ಎಲ್ಲ ತುಂಬಿದ್ರಿ. ಈಗ ನೆಕ್ಸ್ಟ್ ಆರತಿ ಮಾಡತ್ತಾರ ನೋಡ್ರಿ ಆಂಟಿ. ಆ್ಯಕ್ಚುಲಿ ನಮ್ದು ಫಸ್ಟ್ ಆ್ಯನಿವರ್ಸರಿನ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ನಾವು. ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಸರ್ಪ್ರೈಸ್ ಆಗಿ ಡೆಕೋರೇಟ್ ಮಾಡಿದ್ರ ಆಂಟಿ ಆಮೇಲೆ ಹುಡುಗರು ಎಲ್ಲ ಸೇರಿ. ಅವೆಲ್ಲ ಆ್ಯನಿವರ್ಸರಿದು ಇನ್ನೂ ಅದು ಇದನ್ನ ತೆಗ್ದಿರ್ಲಿಲ್ಲ, ಹಿಂದಿನ ಬ್ಯಾಕ್ಗ್ರೌಂಡ್ ಅತಿ ಎಲ್ಲಾನು. ಈಗ ಬಂದು ಕೆಲವೊಂದಿಷ್ಟು ಅವು ಹಿಂದಿನ ಏನು ಜಳಿ ಅಂತಾರಲ್ಲ ಅವೆಲ್ಲ ಇದ್ವು, ಅವನ್ನೆಲ್ಲ ತೆಗೆದು ಆ ಕಡೆ ಒಗೆದು ಇದು ಮಾಡಿದ್ವಿ ನಾವು. ಆ್ಯನಿವರ್ಸರಿಗೆ ಬಂದಿದ್ದು ರಿಟರ್ನ್ ವಾಪಸ್ ನಾನು ತೋಟಕ್ಕೆ ಬಂದಿದ್ದೆ ಅಂದ್ರೆ ಈಗ ಇವತ್ತನ. ಇಲ್ಲಿ ನೋಡ್ರಿ ವಿಶಾಲ ಆಗೆಲ್ಲ ನಾವು ಸ್ಟಾರ್ಟಿಂಗ್ ಬಂದು ಕೂಡಲೇ ತೋರಿಸಿದ್ನೆಲ್ಲ ಹೋಗಿ ಹೇಳಾದೈತಿ ಅಂತೇಳಿ ಅಂದ್ರೆ ಲೋಬಾಣ ಹಾಕಾಕತ್ತಿದ್ದ. ಅದನ್ನು ಒಂದು ಡಬ್ರಿ ಒಳಗೆ ಹಾಕ್ಯಾರ ಬೆಂಕಿನ ಹಾಕಿ ಪಕ್ಕಾಡದ್ಲೆ ಅದನ್ನು ಹಿಡ್ಕೊಂಡು ತೋಟಕ್ಕೆಲ್ಲಾನು ಹಾಕ್ಬೇಕಂತದ್ ಈಗ ಲೋಬಾನನ. ಸೊ ಹಿಡ್ಕೊಂಡು ನಿಂತಿದ್ದ. ಫಸ್ಟ್ ಲಕ್ಷ್ಮಿಗೆ ಆಮೇಲೆ ಇದಕ್ಕತಿ ಹಾಕ್ಪಾ ಅಂತೇಳಂದು ಹೇಳಿದ್ವಿ. ಈಗ ಆಂಟಿ ಎಲ್ಲರಿಗೂ ಉಡಿ ತುಂಬಿದ್ರಲ್ಲ 4 ಜನ ಮುತ್ತೈದೆಯರಿಗೆ. ಸೊ ಈಗ ಅವ್ರಿಗೆ ಇನ್ನೊಬ್ಬರು ಮುತ್ತೈದೆಯರಿಂದ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ನಡೆದೈತಿ ಈಗ ಇಲ್ಲೇ. ಅಯ್ಯ ಇದಕ್ಕೆ ಮಾಡಿದ್ನೇನ್ರಿ ಅದನ್ನ? ಅದಕ್ಕೆ ದೊಡ್ಡದಾಗೈತೆ ಇಲ್ರಿ, ಬೋರಿಗೆ ಮಾಡಿದ್ರಿ ಅದು, ಅದಕ್ಕೆ ದೊಡ್ಡದಾಗೈತೆ ಐತ್ರಿ ದಾರ. ಲೋಬಾನದ ಗಾಷ್ಟಕ್ಕೆ ಕೆಮ್ಮ ಶುರು ಆಗಿಬಿಡ್ತೆ ನಂಗೆ ಲೈಟಾಗಿ ಅಲ್ಲೇ. ಉಡಿ ತುಂಬಿಸ್ಕೊಂಡಿದ್ದ ಆತ. ಈಗ ಬರ್ರಿ ಬೋರ್ ಪೂಜೆ ಮಾಡ್ಕೊಂಡು ಬರೋಣಂತ. ತೋಟದೊಳಗೆ ಮೊದ್ಲು ಕಸ ಬೆಳೆದಿದ್ವಂದು ಅಲ್ದನ ನಿನ್ನೆ ಬೇರೆ ಸಿಕ್ಕಾಪಟ್ಟೆ ಮಳೆ ಆಗೈತಿ. ಹಂಗಾಗಿ ಕಾಲು ಜರ್ದಂಗೆ ಅನ್ಸಾತಿತ್ತು. ಎಲ್ಲರೂ ನನಗೆ ನೋಡ್ಕೊಂಡು ಬಾ ತನು, ನಿಧಾನಕ್ಕೆ ಬಾ ತನು ಅಂತೇಳಂದು ಎಲ್ಲರೂ ಹೇಳೋದಾಗ್ಬಿಟ್ಟಿತ್ತು. ಎಲ್ಲ ಕಸ ಬೆಳೆದ್ಬಿಟ್ಟೈತಿ ಮಸ್ತ್. ತುಪ್ರಿಕಾಯಿ ಇದು ನೋಡ್ರಿ, ಇದೇ ನಮ್ಮ ತೋಟದ ಬೋರು. ಇಲ್ಲೇ ಲಕ್ಷ್ಮಿ ಮಾಡಾಕತ್ತಾರ. ಒಂದು ಪತ್ಲಾ ತೊಗೊಂಡಿದ್ರು ಮಮ್ಮಿ ಲಕ್ಷ್ಮಿಗೆ ಇರ್ಸಕ್ಕಂತ ಹೇಳಂದು. ಸೊ ಆ ಪತ್ಲಾನ ಏನೈತಿ ಮಡ್ಕಿ ಒಳಗೆ ಮಡಿಸ್ತಾರ. ಮಡಿಚಿ ಅದನ್ನ ಇಟ್ಟು ಅಕ್ಕಿನ ಲಕ್ಷ್ಮಿ ಅಂತ ಹೇಳಂದು ಬೋರಿಗೆ ಆಮೇಲೆ ಆ ಸೀರೆಗೆ ಪೂಜೆನ ಸಲ್ಸಾಕತ್ತಾರ. ಈಗ ಪೂಜೆ ಮಾಡಿ ಎಡೆ ಹಿಡಿದು ಆರತಿ ಮಾಡಿ ಉಡಿ ತುಂಬಿ ಬರ್ತಾರೆ. ಈಗ ಬರ್ರಿ ಅದೆಲ್ಲ ಪ್ರೋಸೆಸ್ ಹೆಂಗೆ ಮಾಡಾಕತ್ತಾರ ಇವ್ರು ಅಂತ ಹೇಳಂದು ನೋಡೋಣಂತೆ. ಪೂಜೆ ಮಾಡೋರ ಪಾಡಿಗೆ ಪೂಜೆ ಮಾಡಾಕತ್ತಿದ್ರು, ಮಾತಾಡೋರ ಪಾಡಿಗೆ ಮಾತಾಡತ್ತಿದ್ರು. ಬರ್ರಿ ಅವ್ರು ಏನೇನು ಮಾತಾಡತ್ತಾರ ಅಂತೇಳಿ ಅದನ್ನ ಕೇಳಿಸ್ಕೊಂಡು ಬರೋಣಂತೆ. ಸರ್ ಇಷ್ಟು ಹುಲ್ ಬೆಳೆದ್ರದ್ರಾಗ ಹಿಂಗ ಅಂದ್ರೆ ಹೆಂಗವ ನನಗೆ ಚಿತ್ರ ಬಿಡಿತ. ಅಯ್ಯ ದಡ ನಿನಗೆ ಗೊತ್ತಿಲ್ವೇ ವಿಡಿಯೋದ್ರಾಗೆಲ್ಲ ನೋಡ್ಯಾನಲ್ಲ ಹುಲ್ಲು ಇರ್ಬೇಕು ಅದಕ್ಕೆ ಗಂಧ ಇದು ಆಗಂಗಿಲ್ಲ ಅದು ಗಿಡ. ಇದನ್ನ ದಿನ ಹುಲ್ಲಿನ ನನ್ನ ನೆತ್ತಿ ಕೊಯ್ಕೊಂಡು ಹೋಗಂತ ಹೇಳ್ಬೇಕು. ಹಂಗೆ ನೆತ್ತಿ ಕೊಯ್ಬೇಕು, ಬಡ್ಡಿ ಬಿಡ್ಬೇಕು, ನಡಿತೈತಿ ಏನು. ನಮ್ಮ ಬೇಸಾಯ ಪದ್ಧತಿಯ ಪ್ರಕಾರ ಏನೈತಪ್ಪ ಅಂದ್ರೆ ಕಸ ಬೆಳೆದ್ರೆ ಗಿಡ ಹೊಲದಾಗ ಏನು ಬೆಳಂಗಿಲ್ಲ. ಗಿಡ ಕಳೆ ಬೆಳೆ ಎಲ್ಲ ಹಾಳಾಕೈತಿ. ಕಳೆಯಿಂದ ಬೆಳೆ ಹಾಳಾಕೈತಿ ಅಂತ ಹೇಳಂದು ನಂಬಿಕೆ ಐತಿ. ಆದ್ರೆ ಇದು ತೋಟಗಾರಿಕೆ ಪದ್ಧತಿಯೊಳಗೆ ಅದ್ರೊಳಗೂ ಶ್ರೀಗಂಧದ ಒಂದು ಏನು ತೋಟ ಐತಲ್ಲ, ಈ ಶ್ರೀಗಂಧಕ್ಕೆ ಕಂಪಲ್ಸರಿ ಕಸ ಬೇಕು. ಕಸ ಎಷ್ಟು ಬೆಳೆಸ್ತೇವಿ, ಕಾಡು ನಿರ್ಮಾಣ ಮಾಡತ್ತೇವೆ ನಾವು. ಇದು ಕೃತಕ ಕಾಡು ನಿರ್ಮಾಣ. ಸೊ ಅದ್ರ ಬಗ್ಗೆ ಕೆಲವೊಂದಿಷ್ಟು ಡಿಸ್ಕಷನ್ಸ್ ಅದಾವು. ಅದನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ನೋಡೋಣಂತ. ನಾನು ಕಂಪ್ಲೀಟಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ನಮ್ಮ ಕಡೆ ಎಲ್ಲ ಏನೈತಿ ಇದು ಹೊಲದೊಳಗೆ ದುಡ್ದು ಮಂದಿ ಇವರು. ಹಾಗಾಗಿ ತೋಟದ ಬಗ್ಗೆ ಅಂದ್ರೆ ಒಂಚೂರು ಏನಿಷ್ಟು ಕಸ ಬೆಳೆಸಿದ್ರೆ ಹೆಂಗೆ ಅಂತ ಹೇಳಂದು ಅವ್ರು ಅದ ಡಿಸ್ಕಸ್ ಮಾಡಾಕತ್ತಿದ್ರಲ್ಲಿ. ಅದೇ ಡಿಸ್ಕಷನ್ ಇರೋದೇ ಬರೀ ಪೂಜೆನ ಕಂಟಿನ್ಯೂ ಮಾಡೋಣಂತ. ಎಲ್ಲಿ ಬಾಳೆಹಣ್ಣು ಅಲ್ಲೊಂದು ಬಾಳೆಹಣ್ಣು ಪ್ಯಾರ್ಲು ಕರೆಕ್ಟ್ ನಡೀತು. ಪ್ಯಾರ್ಲು ಕಾಯಿಲ್ ಬಿಡ್ಬಿ, ನೆಲ್ಲಿಕಾಯಿ ಹರ್ಕೊಂಬ. ಇದು ಕಡಾಕ ಎದಕ್ಕೆ ಕಿಡಕ್ಕೆ ಅದ ಒಂದು ನೆಲ್ಲಿಕಾಯಿ ಹಿಡ್ಕೊಂಬ. 2 ನೆಲ್ಲಿಕಾಯಿ ಇದನ್ನು ಕಟ್ಟಿದ್ರ ಆರೆಂಜ್ ಕಲರ್ ಆಗೈತ್ರಿ. ಏನು ಹಣ್ಣು ರೀ. ಎಲ್ಲಿ ಒಂದು ಸಿಕ್ಕಿತ್ತು ತಿನ್ಲಿಕ್ಕೆ.
ನಾ ಹೊಡಿತೀನಿ ತಡಿ ಬೇ ಹಿಂಗೆ ಹಿಡ್ಕೊ ಹಿಂಗೆ ಹಂಗಲ್ಲ ಹೊಡಿ ಹೆಂಗೆ ಹೊಡೆದು ದೌಡ್ ಹೊಡೆಯಲ್ಲ ಇನ್ನೊಮ್ಮೆ ನೋಡಿ ಇದನ್ನ ಈ ಕಡೆ ಒಂಚೂರು ಕುಂಕುಮ ಹಚ್ಚು ಪಣ್ಣಿ ಇನ್ನೂ ಬಿಂದು ಹುಟ್ಟಕ್ಕಿನ ಮುಂಚೆ ಬಂತಿತ್ತು ಪ್ರಣಂಗೆ ಕಳಿಸ್ತಾನೆ ಟೀಚರ್ ಚಂದಾಗ ಬೆಳಗ್ರಿ ಹುಡುಗರಿಗೆಲ್ಲ ಹೇಳ್ಕೊಡ್ಬೇಕು ನೀವು ಮಮ್ಮಿ ಕಡೆ ಕೊಡ್ರಿ ಅಲ್ಲಿ ಬೋರಿನ ಪೂಜೆ ಅಂತೂ ಸುಗಮವಾಗಿ ಸುಲಲಿತವಾಗಿ ನಡೀತೆ ನೆರವೇರಿಸ್ಕೊಂಡು ಬಂದ್ವಿ. ಹೋಗೈತಿಲ್ಲ ಆರೆಂಜ್ ಕಲರ್ ಆಗೈತೆ ಅದು ಫುಲ್ ಎಲ್ಲ ಅದೇ ಡೌಟ್ ಅನ್ಸುತ್ತೆ. ಕಿತ್ತಿಬಿ ಕೆಂಚ ಬಾಳಿ ಗಿಡ ನೋಡ್ಕೊಂಡು ಬರೋಣ ಬಾಕ ಅಂತ ಕದಿಲೆ ಕರ್ಕೊಂಡು ಹೊಂಟಾನ ನಡ್ರಿ. ಅದೇನೋ ಶೃಂಗಾರ ಬಿಟ್ಟೈತಂತ, ಸೊ ನೋಡ್ಕೊಂಡು ಬರೋಣಂತ ಹೆಂಗಾಗೈತಿ ಅಂತೇಳಿ ಅಂದ. ಓ ನೈಸ್, ಚಿಕ್ಕ ಗಿಡ ಶೃಂಗಾರ ಆಗೈತಿ. ಆ ಕಡೆ ಎಲ್ಲ ಅದಾವು, ಇನ್ನೂ ಹಾಕೈತೆ ಅದು ಆ್ಯಕ್ಚುಲಿ ಬಿಟ್ರೆ. ಅಂಜೂರಿ ಎಲ್ಲ ಎಷ್ಟೊಂದು ತೋಟದೊಳಗೆ ಎಲ್ಲ ಹಾಳಾಗ್ಬಿಟ್ಟಾವ ನೋಡ್ರಿ. ಎಲ್ಲ ಡ್ರೈ ಆಗಿಬಿಟ್ಟೈತೆ ಅಂಜೂರಿ ಗಿಡ ಎಲ್ಲ. ಕಟ್ಟಿಗೆ ಕಾಣಿಸ್ತದಲ್ಲ, ಅದು ಅಂಜೂರಿ ಗಿಡ. ಅಲ್ಲೇ ಕಾತೈತೆ ಶೃಂಗಾರಿ. ಇದು ಗುಂಪು ಬಾಳೆ ಆಗೈತೆ ನೋಡಿ, ಗುಂಪು ಬೇಸಾಯದ ಕತ್ಲೆ ಆಗೈತಿ. ಮಸ್ತ್ ಕಸ ಅಂತೂ ಮಸ್ತ್ ಬೆಳೆದೈತಿ. ನೋಡತ್ತಾಳಪ್ಪ ನೋಡಿದ. ದೇವ್ರಿಗೆ ಪೂಜೆ ಮಾಡಿ ಎಡೆ ಹಿಡಿದು ಅವ್ರನ್ನ ಸಂತೃಪ್ತಿ ಮಾಡಿದ್ದ ಆತು. ಈಗ ನಮ್ಮ ಟೈಮ್, ನಮಗೂ ಹೊಟ್ಟೆ ಹಸ್ತೈತಿ. ಸೊ ಈಗ ಎಲ್ಲಾರ್ಗೂ ತಾಟ ಹಚ್ಚಾತಾರ ನೋಡ್ರಿ ಆಂಟಿ, ಬಡ ಬಡ ಎಲ್ಲಾನು ಊಟ ಮಾಡ್ಕೊಂಡು ಬಿಡೋಣಂತ. ಊಟಕ್ಕೆ ಏನೈತಿ ಎಲ್ಲ ಮನ್ಯಾಗ ಎಲ್ಲ ಅಡ್ಗೆ ಮಾಡ್ಕೊಂಡು ಬಂದಿದ್ವಿ. ಅದನ್ನ ಫಸ್ಟ್ ಮುತ್ತೈದೆಯವ್ರಿಗೆ ಹಾಕೊಡ್ತಾರ. ದೇವ್ರಿಗೆ ಎಡೆ ಆದ್ಮೇಲೆ ಮುತ್ತೈದೆಯವ್ರಿಗೆ ಆದ್ಮೇಲೆ ಮನೆಯವ್ರಿಗೆ ಹಿಂಗಿರ್ತೈತಿ. ಅದಕ್ಕೆ ಈಗ ಅವ್ರಿಗೆ ಮುತ್ತೈದೆಯವ್ರಿಗೆ ಎಡೆ ಮಾಡಾತಿದ್ರು. ಅದ್ರೊಳಗೆ ಒಬ್ರು ಒಪ್ಪತ್ತಂತ ಇವತ್ತ. ಹಾಗಾಗಿ ಅವರು ನಾನು ಟಿಫಿನ್ ಅಷ್ಟ ಮಾಡ್ತೇನೆ, ಬಜ್ಜಿ ಒಂದಿಷ್ಟು ಕರ್ಚಿಕಾಯಿ ಅವನು ತಿನ್ಕೋತೇನವ, ನಂಗೆ ತಾಟ ಹಚ್ಬೇಡ್ರಿ ಅಂತಂದ್ರೆ. ಸೊ ಸಮ್ಟೈಮ್ಸ್ ಹಂಗೂ ನಡೆಸ್ಬಿಟ್ಟೇವಿ, ಏನು ಆಗಂಗಿಲ್ಲ. ಮುತ್ತೈದೆಯವ್ರಿಗೆಲ್ಲ ಊಟಕ್ಕೆ ಕೊಟ್ಮೇಲೆ ನಮ್ಮ ಕಡೆ ಸಾಷ್ಟಾಂಗ ಹಾಕಿ ಆಮೇಲೆ ಅವರು ಊಟನ ಸ್ಟಾರ್ಟ್ ಮಾಡುವಂತ ಪದ್ಧತಿ ಐತಿ. ಸೊ ಮಮ್ಮಿ ನೋಡ್ರಲ್ಲೇ ಸಾಷ್ಟಾಂಗ ಹಾಕಾಕತ್ತಿದ್ರು. ಈ ಕಡೆ ನಮ್ಮ ಮನೆಯವರು ಟೈಮ್ ಭಾಳ ಆಗಿತ್ತಲ್ಲ, ಹಂಗಾಗಿ ಹಸಿವಾಗ್ಬಿಟ್ಟಿತ್ತು ಅವ್ರಿಗೆ. ಬೆಳಗ್ಗೆ ಟಿಫಿನ್ ಸತೆ ಮಾಡಿರಲಿಲ್ಲ, ಇನ್ನು ಮಕ್ಕ ಸ್ವಲ್ಪ ತಕೊಂಡು ಕುಂತಿದ್ರು. ಅವ್ರಿಗೆ ಊಟಕ್ಕೆ ಹಾಕೊಟ್ಟಿದ್ದೆ. ಫಸ್ಟ್ ಗೊತ್ತೇನೋ ನನಗಂತ ಪಾಪ ತಿನ್ಸಕ್ಕೆ ಬಂದರು. ನಂಗೆ ಹೆಸರು ಕಾಳು ಸೆಕೆಂಡ್ ರೊಟ್ಟಿ ಎರಡು ಅಂದ್ರೆ ಹೊಟ್ಟೆ ಕೆಡುತ್ತೆ ಅನ್ನೋ ರೀಸನಿಗೆ ನಾ ಎರಡೂ ಒಲ್ಲೆ ಅಂದೆ. ಅದಕ್ಕೆ ಅವ್ರ ಪಾಪ ತಾವ ತಿಂದು ನಂಗೆ ಡೈಲಾಗ್ ಹೊಡ್ಯಾಕತ್ತಿದ್ರು. ಹೆಸರು ಕಾಳವಲ್ಲ, ನಾ ಹೆಸರು ಕಾಳವಲ್ಲ. ತಗೋ, ನೀ ಹೆಂಗ್ ನೀರು ಕುಡಿತಿ ತೋರಿಸ್ಬೇಕು ಬೇಡ ನಿನ್ನ ಫ್ಯಾನ್ಸಿಗೆ. ಅದಲ್ ಬಿಂದು ಹೂವನ್ನ ಕುಡಿವಲ್ಲ, ಕೈ ತೊಳ್ಕೊಳಕ. ಕೈ ತೊಳ್ಕೊಳಕೋಪ ಎಷ್ಟು ಸೂಕ್ಷ್ಮಕ್ಕೆ ತಿಂತ ನೋಡ್ರಿ. ಈಗ ವಿಡಿಯೋ ವಿಶಾಲ ನೋಡ್ರಿ ಅಲ್ಲೇ ರೀ, ಅಪ್ಪಾಜಿ ನೋಡ್ರಿ ಅಲ್ಲೇ ಎಷ್ಟು ಸೂಕ್ಷ್ಮ ತಿನ್ನತ್ತ ನೋಡ್ರಿ. ರೀ ವಿಶಾಲ ನೋಡ್ರಿ ಸೂಕ್ಷ್ಮ ಆತನ.
ತುಪ್ಪ ಹಾಕ್ಲೇನ್ರಿ ಮೊಸರು ತರ್ಲಿ ರೀ ಬಿಸಿದು ತರ್ಲೇನ್ರಿ ಓರಿ ಟೀಚರ್ ಹಗುರ್ ತಗೋರಿ ಅವಸರ ಬೇಡ ಏನು ತಾಡ್ತು ತುಳ್ಕಾತೈತವ ತಾಟ ತುಂಬಿ ತುಳ್ಕಾತೈತಿ ನೋಡ್ರಲ್ಲ ಅಲ್ರಿ ನಾ ಡಯಟ್ ಒಳಗದೇನೆ ನೋಡ್ರಿ ಇಲ್ಲೇ ವಿಶಾಲಗ್ ಏನಾರ ಊಟ ಎಕ್ಸ್ಟ್ರಾ ಆದ್ರ ಹೆಂಗ್ ನಾಟಕ ಮಾಡ್ತಾನ ಅಂತ ಹೇಳಂದ ಅವಂಗೀಗ ತಾಟ್ನಂದ ಊಟ ಜಾಸ್ತಿ ಆಗಿತ್ತು ಅದನ್ನ ಬಿಡ್ಬೇಕಾಗಿತ್ತು. ನೋಡ್ರಿ ಹೆಂಗ್ ನಾಟಕ ಮಾಡಾಕತ್ತಾನಿಲ್ಲಿ. ಬಾಯಿಲೆ ತಿಂತಿಲ್ಲ ತಿನ್ನೋದನ್ನ ತಾಟ್ನ ಬಿಡಂಗಿಲ್ಲ ವಿಶಾಲ. ಹೊಟ್ಟೆ ತುಂಬಿದ್ಮೇಲೆ ಹುಗ್ಗಿ ಮುಳ್ಳು ಅನಸ್ತೈತಂತ, ಹಂಗಾಗಿ ಅದಕ್ಕೆ ಎಲ್ಲದಕ್ಕೂ ಒಂದೊಂದು ರೀಸನ್ ಹೇಳ್ಕೊಂತ ಹಂಗೂ ಹೆಂಗೋ ಮಾಡಿ ತನ್ನ ತಾಟೊಳಗಿಂದ ಏನೋ ತಿಂದಲ್ಲನ ಕೈ ತೊಳ್ಕೊಂಡ ಅವ. ಎಲ್ಲರೂ ಹೋದ್ರು, ನಾವಿಬ್ಬರ ಉಳ್ಕೊಂಡವಿ. ನಮಗೂ ಸುಸ್ತಾಗೈತಿ, ಕೂದಲೆಲ್ಲ ಮ್ಯಾಲೂ ಕಟ್ಟೇನಿ. ಇವನ್ನೆಲ್ಲ ಬಿಟ್ಟು ಹೊಂಟಿದ್ರು, ತೊಗೊಂಡು ಹೊಂಟೇವಿ. ಸಂಜೆ ಆತಲ್ಲ, ಸೊ ಟೈಮ್ ಆತ, ಬೈತಾರಿನ್ನ ಲೇಟಾಗಿ ಹೋದ್ರೆ. ಅದಕ್ಕೆ ಪಟ್ಟನ ಹೋಗ್ಬಿಡೋಣ ಅಂತ ಹೇಳಂದ ಹೊಂಟೇವಿ. ಈಗ ಕಾಲ್ ಬರತ್ತವ ಬೇರೆ ಬರ್ರಿ ಮನೆಗೆ ಹೋಗೋಣಂತ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ನೆಕ್ಸ್ಟ್ ಟಾಪಿಕ್ ಇಟ್ಕೊಂಡು ಬರ್ತೇನಂತ. ಅಲ್ಲಿವರೆಗೂ ಟೇಕ್ ಕೇರ್.